ನಮಸ್ಕಾರ ಸ್ನೇಹಿತರೆ, ಎಲ್ಲರಿಗೂ ಸ್ವಾಗತ. ಸ್ನೇಹಿತರೆ, ನಾನು ನಿಮ್ಮ ಸಂದೀಪ್ ಗೌಡ. ಸ್ನೇಹಿತರೆ, ಈ ವಿಡಿಯೋದಲ್ಲಿ ನಮ್ಮ ಬೆಂಗಳೂರಿನ ಲಾಲ್ಬಾಗಲ್ಲಿ ನಡೆಯುವಂತಹ ಫ್ಲವರ್ ಶೋ 2026 ಬಗ್ಗೆ ಪ್ರತಿಯೊಂದು ಮಾಹಿತಿ ವೀಕ್ಷಕರೇ. ಅಂದರೆ ನೀವು ಈಗ ಗೊತ್ತಿರೋ ಹಾಗೆ ಪ್ರತಿ ವರ್ಷವೂ ಜನವರಿ 26 ರಿಪಬ್ಲಿಕ್ ಡೇ ಗಣರಾಜ್ಯೋತ್ಸವ ದಿನದಂದು ಮತ್ತು ಆಗಸ್ಟ್ 15 ಸ್ವತಂತ್ರ ದಿನಾಚರಣೆ ದಿನದಂದು ಎರಡು ಬಾರಿ ವರ್ಷದಲ್ಲಿ ತುಂಬ ಜೋರಾಗಿ ಫ್ಲವರ್ ಶೋ ನಮ್ಮ ಲಾಲ್ಬಾಗಲ್ಲಿ ನಡೆಯುತ್ತೆ ವೀಕ್ಷಕರೇ. ಹಾಗೆಯೇ ಈ ಸರಿ ಜನವರಿ 2026 ಲಾಲ್ಬಾಗಲ್ಲಿ ರಿಪಬ್ಲಿಕ್ ಡೇ ಪ್ರಯುಕ್ತ, ಅದು ಕೂಡ 219ನೇ ರಿಪಬ್ಲಿಕ್ ಡೇ ಫ್ಲವರ್ ಶೋ ವೀಕ್ಷಕರೇ ಈ ಸರಿ ನಡೀತಾ ಇರೋದು. ಆ ಫ್ಲವರ್ ಶೋ ಜನವರಿ 15 ವೀಕ್ಷಕರೇ ಜನವರಿ 26 ತನಕ 2026 ಆಲ್ಮೋಸ್ಟ್ 10 to 11 ಡೇಸು ಈ ಶೋ ಇರುತ್ತೆ ವೀಕ್ಷಕರೇ. ಜನವರಿ 15 11 AM ಸಿದ್ದರಾಮಯ್ಯ ಅವರು ಇನಾಗ್ರೇಟ್ ಮಾಡ್ತಾರೆ. ಬಟ್ ಅಲ್ಲಿಂದ 11th ಮಾರ್ನಿಂಗು 7 AM ವೀಕ್ಷಕರೇ ನಿಮಗೆ 26 7 PM ತನಕ ನಿಮಗೆ ಅವೈಲಬಿಲಿಟಿ ಇರುತ್ತೆ ವೀಕ್ಷಕರೇ. ಯಾವಾಗ ಬೇಕಾದ್ರೂ ಹೋಗಿ ನೀವು ಇದನ್ನು ಟಿಕೆಟ್ ಕೊಟ್ಟು ನೋಡ್ಬೋದು ವೀಕ್ಷಕರೇ. ಇದ್ರದ್ದು ಥೀಮ್ ಏನು, ಟಿಕೆಟ್ ಪ್ರೈಸ್ ಎಷ್ಟು, ಕಾರ್ ಪಾರ್ಕಿಂಗ್ ಎಲ್ಲಿ ಮಾಡಬೇಕು, ಏನೇನು ಎಲ್ಲ ಕಂಪ್ಲೀಟ್ ಮಾಹಿತಿ ವೀಕ್ಷಕರೇ ಪ್ರತಿಯೊಂದು ಗೊತ್ತಿರೋ ಹಾಗೆ ಈ ನಮ್ಮ ಬೆಂಗಳೂರಲ್ಲಿ ಫ್ಲವರ್ ಶೋ ಅನ್ನೋದು ಇದು ಲಾಲ್ಬಾಗಲ್ಲಿ ತುಂಬಾ ಫೇಮಸ್ ವೀಕ್ಷಕರೇ. ನೀವು ಫ್ಯಾಮಿಲಿ ಜೊತೆ ಹೋಗಲೇಬೇಕು. ಒನ್ ಆಫ್ ದ ಬೆಸ್ಟ್ ಪ್ಲೇಸು ಅಂದರೆ ಇದು ಲಾಲ್ಬಾಗ್ ವೀಕ್ಷಕರೇ. ಒನ್ ಡೇ ಆಗಲಿ ಹಾಫ್ ಡೇ ಆಗಲಿ ಸ್ಪೆಂಡ್ ಮಾಡಬೇಕು ಅಂದರೆ ಒನ್ ಆಫ್ ದ ಬೆಸ್ಟ್ ಪ್ಲೇಸ್ ಬಂದ್ಬಿಟ್ಟು ಲಾಲ್ಬಾಗ್ ಬಟಾನಿಕಲ್ ಗಾರ್ಡನ್ ವೀಕ್ಷಕರೇ. ಈ ಲಾಲ್ಬಾಗಲ್ಲಿ ಜನವರಿ 26 ಮತ್ತು ಆಗಸ್ಟ್ 15 ತುಂಬಾ ಫೇಮಸ್ಸು. ಎಷ್ಟೋ ಲಕ್ಷ ಅಂದರೆ ಎಷ್ಟೋ ಲಕ್ಷ ಸಾವಿರಾನುಗಟ್ಟಲೆ ಹೂವು ಫ್ಲವರ್ ಶೋನ ಡಿಸೈನ್ ಮಾಡಿಬಿಟ್ಟು ಎಲ್ಲರೂ ಬಂದು ಡಿಸೈನ್ ಮಾಡಿ ಅವ್ರದ್ದೇ ಒಂದೊಂದು ಥೀಮ್ ಕ್ರಿಯೇಟ್ ಮಾಡಿರ್ತಾರೆ. ಅದರಲ್ಲಿ ಈ ಪೂರ್ಣಚಂದ್ರ ತೇಜಸ್ವಿ ಅವರ ಒಂದು ಥೀಮ್ನ ಕ್ರಿಯೇಟ್ ಮಾಡಿದ್ದಾರೆ ವೀಕ್ಷಕರೇ. ಅವರ ಪೂರ್ಣಚಂದ್ರ ತೇಜಸ್ವಿ ಅವರ ವಿಸ್ಮಯ, ಅವರ ಪ್ರಪಂಚ, ಅವ್ರು ಏನೇನಾಗಿತ್ತು, ಅವರು ಕವಿಗಳಾಗಲಿ, ಅವ್ರ ಬುಕ್ನ ಪಬ್ಲಿಷ್ ಮಾಡಿರೋದಾಗಲಿ, ಅವರ ಬಹುಮುಖಿ ಜೀವನವಾಗಲಿ, ಅವರ ಬರಹಗಳಾಗಲಿ, ಅವರ ನೋವೆಲ್ಸ್ಗಳಾಗಲಿ, ಹಾಗೆ ಅವರ ಪ್ರಪಂಚನೇ ತೋರಿಸುವಂಥ ಒಂದು ಥೀಮ್ನ ಡಿಸೈನ್ ಮಾಡಿದ್ದಾರೆ ವೀಕ್ಷಕರೇ ಈ ಸರಿ ನಮ್ಮ ಲಾಲ್ಬಾಗಲ್ಲಿ. ಅದನ್ನು ಪ್ರತಿಯೊಬ್ಬರು ಇಂಥ ಥೀಮ್ಗಳನ್ನ ನೋಡ್ಬೇಕು. ಆ್ಯಕ್ಚುಲಿ ಅಷ್ಟು ಚೆನ್ನಾಗಿರುತ್ತೆ, ಹಾಗೆ ಅಷ್ಟು ಚೆನ್ನಾಗಿ ಡಿಸೈನ್ ಕೂಡ ಮಾಡಿದ್ದಾರೆ ವೀಕ್ಷಕರೇ. ಹಾಗಾಗಿ ಪ್ರತಿಯೊಬ್ಬರು ಈ ಸರಿ ಮಿಸ್ ಮಾಡ್ದೇ ಫ್ಲವರ್ ಶೋಗೆ ಭಾಗವಹಿಸಿ ವೀಕ್ಷಕರೇ. ಮತ್ತು ಇದು ಟೈಮಿಂಗ್ ಬಂದ್ಬಿಟ್ಟು ನಾನು ಡೇಟ್ ಹೇಳ್ದಂಗೆ ಜನವರಿ 15 ಜನವರಿ 26 ಇನ್ನೂ 10 ಡೇಸ್ ನಿಮಗೆ ಬಾಕಿ ಇದೆ. ಯಾವತ್ತಾರು ಹೋಗಿ ನೀವು ನೋಡ್ಬೋದು. ಆದರೆ ಕ್ರೌಡ್ ಕಮ್ಮಿ ಇದೆ ಅಂದಾಗ ನೀವು ನಾರ್ಮಲಿ ಒನ್ ಡೇ ಆಫ್ ಮಾಡಿಕೊಂಡು ವೀಕ್ ಡೇಸ್ ಹೋದರೆ ತುಂಬಾ ಬೆಸ್ಟ್ ವೀಕ್ಷಕರೇ. ವೀಕೆಂಡು ಕೂಡ ತುಂಬ ಕ್ರೌಡೆಡ್ ಇರುತ್ತೆ. ಲೈನಲ್ಲೇ ನೀವು ಒಂದು 15 ಅರ್ಧ ಗಂಟೆ ನಿಂತ್ಕೊಂಡು ಟಿಕೆಟ್ ತಗೊಂಡು ಹೋಗಬೇಕು. ಅದು ಕೂಡ ನಿಮಗೆ ನಾರ್ಮಲ್ಲು ವೀಕ್ ಡೇಸ್ ಆದರೆ, ವೀಕೆಂಡ್ ಆದರೆ 100 ರೂಪೀಸು, ವೀಕ್ ಡೇಸ್ ಆದರೆ 80 ರೂಪೀಸು, ಚಿಲ್ಡ್ರನ್ಸಿಗೆ 30 ರೂಪಾಯಿ ಇರುತ್ತೆ ವೀಕ್ಷಕರೇ. ನೀವೇನಾದ್ರು ನಿಮ್ಮ ಸ್ಕೂಲ್ ಮಕ್ಕಳುಗಳು ಯೂನಿಫಾರ್ಮ್ ಹಾಕ್ಕೊಂಡು ಹೋದರೆ, ಒಂದು 12 ವರ್ಷದ ಕೆಳಗಡೆ ಇದ್ದಾರೆ ಎಲ್ಲವ ಅವರಿಗೆಲ್ಲ ಫ್ರೀ ಇರುತ್ತೆ ವೀಕ್ಷಕರೇ. ಹಾಗಾಗಿ ಸ್ಟೂಡೆಂಟ್ಸ್ ಯಾರು ಹೋಗ್ತಿದ್ದಾರೆ ಅವರೆಲ್ಲ ನಿಮ್ಮ ಸ್ಕೂಲ್ ಯೂನಿಫಾರ್ಮ್ ಹಾಕ್ಕೊಂಡು ಹೋದರೆ ನಿಮಗೆ ಫ್ರೀ ಆಗಿ ಇದನ್ನು ಫ್ಲವರ್ ಶೋನ ನೀವು ಕಣ್ತುಂಬ್ಕೊಬೋದು ವೀಕ್ಷಕರೇ. ಹಾಗಾಗಿ ಪ್ರತಿಯೊಬ್ಬರಿಗೂ ನಿಮ್ಮ ಪಾರ್ಕಿಂಗು ಶಾಂತಿನಗರ ಬಸ್ ಸ್ಟ್ಯಾಂಡ್ ಕಡೆಯೂ ಪಾರ್ಕ್ ಮಾಡ್ಬೋದು. ಮತ್ತು JC ರೋಡ್ ಕಡೆಯಿಂದ ಬಂದರೆ JC ರೋಡಲ್ಲಿ BBMP JC ರೋಡ್ ಅವ್ರದ್ದು ಒಂದು ಪಾರ್ಕಿಂಗ್ ಇದೆ, ಅಲ್ಲೂ ಪಾರ್ಕ್ ಮಾಡ್ಬೋದು. ಹಾಗಾಗಿ ಪ್ರತಿಯೊಂದು ಪಾರ್ಕಿಂಗು ನೀವು ನೋಡಿಕೊಂಡು ಮೆಟ್ರೋ ಸೈಡ್ ಬಂದರೆ ಮೆಟ್ರೋ ಸೈಡಲ್ಲೂ ಪಾರ್ಕ್ ಮಾಡ್ಬೋದು. ಮೆಟ್ರೋ ಅಂದರೆ ಪ್ರತಿಯೊಬ್ಬರು ನಿಮ್ಮ ವೆಹಿಕಲ್ ತರಕ್ಕಿಂತ ಮೆಟ್ರೋಲಿ ಇಳಿದು ಒಂದು 100 ಮೀಟ್ರಲ್ಲಿ ನಮಗೆ ಲಾಲ್ಬಾಗ್ ಸಿಗೋದ್ರಿಂದ ಮೆಟ್ರೋನ ನೀವು ಯೂಸ್ ಮಾಡಿಕೊಂಡ್ರೆ ತುಂಬಾ ಬೆಸ್ಟ್ ವೀಕ್ಷಕರೇ. ಹಾಗಾಗಿ ಈ ಸರಿ ಯಾರು ಮಿಸ್ ಮಾಡಿಬಿಡಿ, ತುಂಬ ಜೋರಾಗಿ ಆರ್ಗನೈಸ್ ಮಾಡಿದ್ದಾರೆ ಈ ಫ್ಲವರ್ ಶೋನ. ಅದು ಕೂಡ ರಿಪಬ್ಲಿಕ್ ಡೇ 219ನೇ ರಿಪಬ್ಲಿಕ್ ಡೇ ಫ್ಲವರ್ ಶೋ ಈ ಸರಿ ನಡೀತಾ ಇರೋದು. ಅದು ಕೂಡ ಥೀಮ್ ಬಂದ್ಬಿಟ್ಟು ನಮ್ಮ ಪೂರ್ಣಚಂದ್ರ ತೇಜಸ್ವಿ ಅವರ ಬಹುಮುಖ ಜೀವನ ಮತ್ತು ಅವರ ಬರಹಗಳನ್ನ ಒಂದು ಥೀಮಾಗಿ ಇಟ್ಕೊಂಡು ಡಿಸೈನ್ ಮಾಡಿದ್ದಾರೆ ವೀಕ್ಷಕರೇ. ಮಿಸ್ ಮಾಡ್ಕೊಳಕ್ಕೆ ಹೋಗಬೇಡಿ. ಏನೇ ಇನ್ಫಾರ್ಮೇಷನ್ ಬೇಕಾದರೂ ಕಮೆಂಟ್ಸ್ ಮಾಡಿ, ನಾನು ರಿಪ್ಲೈ ಮಾಡ್ತೀನಿ ವೀಕ್ಷಕರೇ. ಪ್ರತಿಯೊಂದು ಮಾಹಿತಿನೂ ನನ್ನ ಈ ಚಾನಲಿಂದ ನಿಮಗೆ ಶೇರ್ ಮಾಡಿದ್ದೀನಿ. ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಸೊ ಮಚ್.